ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರ ಹೆಸರು ಘೋಷಣೆಯಾಗೋದಕ್ಕೆ ಕೌಂಟ್ ಡೌನ್. 2009ರಿಂದ ಈವರೆಗೆ ಶಾಸಕಾಂಗ ಪಕ್ಷದ ನಾಯಕರಾಗಿದ್ರು ಸಿದ್ದರಾಮಯ್ಯ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನ ಹೆಸರು ಬದಲಾಗುತ್ತೆ. 17 ವರ್ಷದ ನಂತರ ಶಾಸಕಾಂಗ ಪಕ್ಷದ ನಾಯಕನ ಹೆಸರು ಬದಲಾವಣೆಯಾಗುತ್ತೆ. ಸಿದ್ದರಾಮಯ್ಯ ಅವರ ಆಗಮನದ ವಿಜುವಲ್ ನೋಡ್ತಾ ಇದ್ದೀರಾ. ಲೈವ್ ವಿಜುವಲ್ಸ್ ಇದು. ಲೈವ್ ವಿಜುವಲ್ಸ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಇದೇ ಕಾರ್ನಲ್ಲಿ ಸಿದ್ದರಾಮಯ್ಯ ಇದ್ದಾರೆ. ವಿಧಾನಸೌಧಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ. ವಿಧಾನಸೌಧಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ. ಬಂದ್ರು ವಿಧಾನಸೌಧದ ಬಳಿ ಸಿದ್ದರಾಮಯ್ಯ ಅವರು ಆಗಮಿಸ್ತಾ ಇದ್ದಾರೆ. ವಿಧಾನಸೌಧದ ಬಾಗಿಲಿನ ಬಳಿ ಸಿದ್ದರಾಮಯ್ಯ ಅವರ ಆಗಮನ. ಸಿದ್ದರಾಮಯ್ಯ ಅವರ ಆಗಮನ ವಿಧಾನಸೌಧಕ್ಕೆ. ಸಿದ್ದರಾಮಯ್ಯ ಹಂಗಾಮಿ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸ್ತಾ ಇದ್ದಾರೆ. 17 ವರ್ಷಗಳ ಕಾಲ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯ ಇವತ್ತು ನೂತನ ನಾಯಕನ ಘೋಷಣೆ ಮಾಡೋರಿದ್ದಾರೆ. ತಮ್ಮ ಎಂದಿನ ಶೈಲಿಯಲ್ಲೇ ವಿಸಿಲ್ ಹೊಡಿತಾ ವಿಧಾನಸೌಧದ ಮೆಟ್ಟಿಲುಗಳನ್ನ ಹತ್ತುತ್ತಾ ಇದ್ದಾರೆ ಹಂಗಾಮಿ ಸಿಎಂ ಸಿದ್ದರಾಮಯ್ಯ ಅವರು. ವಿಧಾನಸೌಧಕ್ಕೆ ಸಿದ್ದರಾಮಯ್ಯ ಅವರ ಆಗಮನ. ನೂತನ ಸಿಎಲ್ಪಿ ನಾಯಕನ ಆಯ್ಕೆಗೆ ಸಿದ್ದರಾಮಯ್ಯ ವಿಧಾನಸೌಧಕ್ಕೆ ಬಂದಿದ್ದಾರೆ. 17 ವರ್ಷಗಳಿಂದ ಕಾಂಗ್ರೆಸ್ನ ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ. 2009ರಿಂದ ಇಂದಿನವರೆಗೆ ಶಾಸಕಾಂಗ ಸಭೆಯ ನಾಯಕರಾಗಿದ್ದ ಸಿದ್ದರಾಮಯ್ಯ ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಘೋಷಣೆ ಮಾಡಲಿದ್ದಾರೆ. ಕೆಲವೇ ಕ್ಷಣಗಳ ಮುಂಚೆ ವಿಧಾನಸೌಧಕ್ಕೆ ಬಂದ್ರು ಸಿದ್ದರಾಮಯ್ಯ ಅವರು. ಅಂದುಕೊಂಡಿದ್ದಕ್ಕಿಂತ 40 ನಿಮಿಷ ಲೇಟ್ ಆಗಿ ಸಭೆ ಆರಂಭ ಆಗ್ತಾ ಇದೆ. ಆದರೆ ಸಿದ್ದರಾಮಯ್ಯ ಅವರು ವಿಧಾನಸೌಧಕ್ಕೆ ಆಗಮಿಸಿದ್ರು. ನೂತನ ಸಿಎಲ್ಪಿ ನಾಯಕನಾಗಿ ಆಯ್ಕೆಯಾಗಲಿರೋ ಡಿಕೆ ಶಿವಕುಮಾರ್ ವಿಧಾನಸೌಧ ಇವತ್ತು ಎಂಟ್ರಿ ಆಗಿದ್ದು ವಿಧಾನಸೌಧದ ಬಾಗಿಲಿಗೆ ನಮಸ್ಕರಿಸಿ ಕೆಲವು ನಿಮಿಷಗಳ ಮುಂಚೆ ಸಿದ್ದರಾಮಯ್ಯ ಅವರು ಇದೇ ಬಾಗಿಲಿನಿಂದ ಒಳ ಹೋದ್ರು. ಕಳೆದ 17 ವರ್ಷಗಳಿಂದ ಕಾಂಗ್ರೆಸ್ನ ಸಿಎಲ್ಪಿ ನಾಯಕ, 2 ಬಾರಿ ಸಿಎಂ, ಸುದೀರ್ಘವಾಗಿ ರಾಜ್ಯವನ್ನ ಆಳಿದ ಸಿದ್ದರಾಮಯ್ಯ ಅವರು ಸಿಎಲ್ಪಿ ಮೀಟಿಂಗ್ಗೆ ಎಂಟ್ರಿ ಆಗ್ತಾ ಇರೋ ವಿಜುವಲ್ ನೋಡ್ತಾ ಇದ್ದೀರಾ. ಲೈವ್ ವಿಜುವಲ್ಸ್ ಇದು. ವಿಜಯವಾಡ ಲಿಫ್ಟಿನ ಬಳಿಯೇ ಕಾದಿದ್ರು. ಸಿದ್ದರಾಮಯ್ಯ ಅವರನ್ನ ಸ್ವಾಗತಿಸಿಕೊಂಡು ಸಭೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಂಬಿ ಪಾಟೀಲ್ ಮತ್ತು ಮಹದೇವಪ್ಪ ಸಿದ್ದರಾಮಯ್ಯ ಅವರ ಜೊತೆಯೇ ಬಂದಿದ್ದಾರೆ. ಎಂಬಿ ಪಾಟೀಲ್ ಮತ್ತು ಮಹದೇವಪ್ಪ ಸಿದ್ದರಾಮಯ್ಯ ಅವರ ಜೊತೆಯೇ ಎಂಟ್ರಿ ಕೊಟ್ಟರು. ಲಿಫ್ಟ್ ನ ಬಳಿಯೇ ಸುರ್ಜೇವಾಲ ಕಾಯ್ತಾ ಇದ್ರು. ಅವರನ್ನ ಕರ್ಕೊಂಡು ಸಿಎಲ್ಪಿ ಮೀಟಿಂಗ್ ಕರ್ಕೊಂಡು ಹೋಗಿದ್ದಾರೆ. ಸಿದ್ದರಾಮಯ್ಯ ಅವರು ಸಿಎಲ್ಪಿ ಮೀಟಿಂಗ್ಗೆ ಎಂಟ್ರಿ ಆದ್ರು. ವಿಧಾನಸೌಧದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭ. ಶಾಸಕರ ಹಾಜರಾತಿ ತೆಗೆದುಕೊಳ್ತಾ ಇದ್ದಾರೆ ಸಿಎಲ್ಪಿ ಕಾರ್ಯದರ್ಶಿ ಅಲ್ಲಮಪ್ರಭು ಪಾಟೀಲ್. ಶಾಸಕಾಂಗ ಪಕ್ಷದ ಸಭೆ ಆರಂಭ. ಸಿದ್ದರಾಮಯ್ಯ ಅವರು ವಿಧಾನಸೌಧಕ್ಕೆ ಎಂಟ್ರಿ ಕೊಡ್ತಾ ಇರೋ ವಿಜುವಲ್ ನೋಡ್ತಾ ಇದ್ದೀರಾ. ಕಳೆದ 17 ವರ್ಷಗಳು ನಿರ್ವಿವಾದಿತವಾಗಿ ಸಿಎಲ್ಪಿ ನಾಯಕ.
17 ವರ್ಷದ ನಂತರ ಮೊದಲ ಬಾರಿಗೆ ಕಾಂಗ್ರೆಸ್ನಲ್ಲಿ ಶಾಸಕಾಂಗ ನಾಯಕನ ಬದಲಾವಣೆಯಾಗ್ತಾ ಇದೆ. ಅದರ ಘೋಷಣೆ ಸಿದ್ದರಾಮಯ್ಯ ಅವರೇ ಮಾಡೋರಿದ್ದಾರೆ. ಕೆಲವೇ ನಿಮಿಷಗಳ ಮುಂಚೆ ಸಿದ್ದರಾಮಯ್ಯ ಶಾಸಕಾಂಗ ಪಕ್ಷದ ಸಭೆಗೆ ಎಂಟರ್ ಆದರು. ನೂತನ ಸಿಎಲ್ಪಿ ನಾಯಕನಾಗಿ ಆಯ್ಕೆಯಾಗುವ ಡಿಕೆ ಶಿವಕುಮಾರ್, ಸಿಎಲ್ಪಿ ನಾಯಕರಾಗಿ ಇದ್ದ ಸಿದ್ದರಾಮಯ್ಯ, ಇಬ್ಬರ ಎಂಟ್ರಿ ಕೂಡ ನೀವು ನೋಡ್ತಾ ಇದ್ದೀರಾ. ಒಂದು ಯುಗಾಂತ್ಯ, ಮತ್ತೊಂದು ಯುಗ ಆರಂಭ. 17 ವರ್ಷದ ಕಾಲ ಸಿಎಲ್ಪಿ ನಾಯಕನಾಗಿದ್ದರು. 2 ಬಾರಿ ಸಿಎಂ, ದೀರ್ಘಾವಧಿ ಕರ್ನಾಟಕವನ್ನ ಆಳಿದ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ನೂತನ ಶಾಸಕಾಂಗ ನಾಯಕನ ಹೆಸರು ಘೋಷಣೆ ಮಾಡ್ತಾರೆ. ವಿಧಾನಸೌಧದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭ. ಸಿಎಲ್ಪಿ ನಾಯಕನ ಆಯ್ಕೆಯ ಪ್ರಕ್ರಿಯೆ ಆರಂಭ ಆಗಿದೆ. ಮೊದಲಿಗೆ ಶಾಸಕರ ಹಾಜರಾತಿಯನ್ನ ಪಡೀತಾ ಇದ್ದಾರೆ ಸಿಎಲ್ಪಿ ಕಾರ್ಯದರ್ಶಿ ಅಲ್ಲಮಪ್ರಭು ಪಾಟೀಲ್. ಅದಾದ್ಮೇಲೆ ಹೈಕಮಾಂಡ್ ಪ್ರತಿನಿಧಿಗಳಾದ ಸುರ್ಜೇವಾಲಾ, ವೇಣುಗೋಪಾಲ್ ಮಾತಾಡ್ತಾರೆ. ಶಾಸಕಾಂಗ ಸಭೆಗೆ ವೀಕ್ಷಕರಾಗಿ ಜಯರಾಮ್ ರಮೇಶ್ ಬಂದಿದ್ದಾರೆ. ಭಾಷಣದ ನಂತರ ನೂತನ ಸಿಎಲ್ಪಿ ನಾಯಕನಾಗಿ ಸಿದ್ದರಾಮಯ್ಯ ಡಿಕೆಶಿ ಅವರ ಹೆಸರನ್ನ ಘೋಷಣೆ ಮಾಡ್ತಾರೆ. ವಿಧಾನಸೌಧಕ್ಕೆ ಬಂದ ಸಿದ್ದರಾಮಯ್ಯ ಅವರನ್ನ ಸ್ವತಃ ಸುರ್ಜೇವಾಲಾ ಲಿಫ್ಟ್ನ ಬಳಿಯಿಂದ ಒಳಗೆ ಕರ್ಕೊಂಡು ಹೋದ್ರು. ಭೈರತಿ ಸುರೇಶ್, ಮಹದೇವಪ್ಪ ಸೇರಿದಂತೆ ಇತರ ಆಪ್ತರು ಸಿದ್ದರಾಮಯ್ಯ ಅವರ ಜೊತೆಯೇ ಒಳಗೆ ಹೋದ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ಡಿಕೆ ಶಿವಕುಮಾರ್, ಮತ್ತೊಂದು ಕಡೆ ಸಿದ್ದರಾಮಯ್ಯ. ನೂತನವಾಗಿ ಡಿಕೆ ಶಿವಕುಮಾರ್ ಹೆಸರನ್ನ ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಘೋಷಣೆ ಮಾಡೋರಿದ್ದಾರೆ. ಶಾಸಕಾಂಗ ಸಭೆಗೆ ವೀಕ್ಷಕರಾಗಿ ಜಯರಾಮ್ ರಮೇಶ್ ಬರ್ತಾರೆ. ಸಿದ್ದರಾಮಯ್ಯರಿಂದ ನೂತನ ಸಿಎಲ್ಪಿ ನಾಯಕರ ಪ್ರಸ್ತಾವ ಮಂಡನೆಯಾಗತ್ತೆ, ಘೋಷಣೆಯಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.